ಹಾಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನ್ವಿ ಶೆಟ್ಟಿ ಆ್ಯಂಡ್ ನನಗೆ ಕತೆ ಹೇಳೋದಂದರೆ ತುಂಬ ಇಷ್ಟ. ಸೊ ಇವತ್ತು ಏನು ಟಾಪಿಕ್, ಏನು ಒಂದು ನಿಜವಾಗಿರೋದು ಒಂದು ಘಟನೆ ನಿಮಗೆ ತಂದಿಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬ ಸುರೇಶ್ ನನಗೆ ಕತೆನ ಹಂಚ್ಕೊಂಡ. ಅವನ ಜೊತೆಗಿರೋದಂಥ ಒಂದು ಘಟನೆ ನನ್ನ ಹತ್ರ ಹಂಚ್ಕೊಂಡ. ಸೊ ಏನಾಗಿದೆ ಅಂತ ಒಂದು ಟಾಪಿಕ್ ಹೇಳ್ತೀನಿ. ಆ ಕತೆ ಏನಂತ ಹೇಳೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕತೆನ ಮುಂದುವರಿಸ್ತೀನಿ. ಸೊ ನನ್ನ ಫ್ರೆಂಡು ಸುರೇಶ್ ಅಂತ ಅವನ ಹೆಸರು. ಅವನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತಾನೆ. ಸೊ ಅವನು ಒಂದು ಊರಿಂದ ಬಂದು ಒಂದು ಮಂತ್ 2 ಮಂತ್ಸ್ ಆಗಿರುತ್ತೆ ಅವನು ಮನೆಯಿಂದ ಬೆಂಗಳೂರಿಗೆ ಬಂದು. ಅಲ್ಲಿ ಏನಾಗುತ್ತೆ ಅಂದರೆ ಅವನು ಮನೆ ತೊಗೊತಾನೆ. ಮನೆ ತುಂಬ ರಿಸರ್ಚ್ ಮಾಡ್ತಾನೆ ಅವನು. ಅಂದರೆ ಇವಾಗ ರೂಮ್ ಬಾಡಿಗೆ ಜಾಸ್ತಿ ಆಗಿರ್ಬೋದು, ಹಾಗೆ ನೋಡಿಬಿಟ್ಟು ಒಂದು 5,000 6,000 ಎಲ್ಲ ಕಮ್ಮಿದು ಒಂದು ರೂಮ್ ಮಾಡ್ಕೊತಾನೆ. ರೂಮ್ ನೋಡ್ತಾನೆ, ರೂಮ್ ಮಾಡ್ಕೊತಾನೆ. ಅವನು ಅಲ್ಲಿ ಕೆಲಸ ಒಂದು ನೈಟ್ ಶಿಫ್ಟ್ ಇರುತ್ತೆ ಅವನಿಗೆ. 3 ಮಂತ್ಸಿಗೆ ಒಂದ್ಸರಿ ನೈಟ್ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿ ನೈಟ್ ಶಿಫ್ಟ್ ಇರುತ್ತೆ ಅವನಿಗೆ. ನೈಟ್ ಶಿಫ್ಟಲ್ಲಿ ಒಂದು ಬೆಳಿಗ್ಗೆ ಸಂಜೆ 6 ಗಂಟೆ ಹೋದ ಅಂದರೆ ಅವ್ನು ಬರೋದು ಒಂದು 12 ಗಂಟೆ 1 ಗಂಟೆ ಆಗ್ತಿತ್ತು ಮನೆಗೆ. ಸೊ ಮನೆಗೆ ಅವನಿಗೆ ಅಲ್ಲಿಂದ ಕ್ಯಾಬ್ ಇರ್ತಿತ್ತು. ಒಂದು 30 ಮಿನಿಟ್ಸ್ ಆಗ್ತಿತ್ತು ಅವ್ನ ಮನೆಗೆ ಬರೋಕ್ಕೆ, ಒಂದು ಅರ್ಧ ಗಂಟೆ ಆಗ್ತಿತ್ತು. ಅವನ ಆಫೀಸಿಂದ ಅವನ ಮನೆ ಏನಿದೆ ರೂಮ್ ತೊಗೊಂಡಿದ್ದಾನ ಅಲ್ಲಿಗೆ ಬರೋಕ್ಕೆ ಒಂದು ಅರ್ಧ ಗಂಟೆ ಆಗ್ತಿತ್ತು. ಸೊ ಈಗ ಏನಾಗಿದೆ ಅಂದರೆ ಅಲ್ಲಿ ಅವನ ಪಕ್ಕದಲ್ಲೇ ಒಂದು ಮನೆ ದಾಟಿಬಿಟ್ಟು ಇನ್ನೊಂದು ಮನೆ ಇದೆ. ಸೊ ಅಲ್ಲಿ ಒಂದು ಹುಡುಗಿ ಅವನ ಕಂಪ್ನಿಯಿಂದ ಒಂದು ಸ್ವಲ್ಪ ದೂರ ಅಂತೆ ಜೊತೆಲೆ ಕ್ಯಾಬ್ ಹೋಗ್ತಿತ್ತು. ಯಾವಾಗ ನೋಡ್ತಿದ್ದ ಅವನು ಕ್ಯಾಬ್ ಬಂದು ನಿಲ್ಲೋದು ಹೋಗೋದೆಲ್ಲ ನೋಡ್ತಾ ಇದ್ದಂತೆ. ಅವನೊಂದು ಸಣ್ಣ ನಾಯಿ ಮರಿಯನ್ನು ಸಾಕಿದ್ದಾನೆ ಮನೇಲಿ. ಅಲ್ಲಿ ಮನೆಯಲ್ಲಿ ಯಾರಿಲ್ಲ, ಅವನು ಒಂದು ನಾಯಿ ಮರಿ ಸಾಕಿರ್ತಾನೆ. ಅವನು ಇರ್ತಾನೆ ಅಷ್ಟೇ. ಅವನಿಗೆ ಊಟಕ್ಕೆ ಏನು ಬೇಕಲ್ಲ ಅವನೇ ಮಾಡ್ಕೊತಿದ್ದ. ಇವಾಗ ಏನಾಯಿತು ಅಂದರೆ ಅವನಿಗೆ ಅವನು ಬರ್ತಾನೆ. ಯಾವಾಗ ಬರ್ತಾನೆ ಒಂದು ದಿವಸ ಹಾಗೆ ನೋಡ್ತಾ ಆ ಹುಡುಗಿನ ಇವನು ಬಂದು ಒಂದು ಅರ್ಧ ಗಂಟೆ 10 ನಿಮಿಷ ಆದಮೇಲೆ ಅವಳ ಕ್ಯಾಬನ್ನು ಅಲ್ಲೇ ಬಂದು ನಿಲ್ಲೋದು. ಇವಾಗ ಅವಳ ಮನೆ ಎಲ್ಲಿತ್ತಲ್ಲ ಅಲ್ಲಿಲ್ಲಲ್ಲ ಕ್ಯಾಬ್, ಅಲ್ಲಿಲ್ಲ. ಇವನ ಮನೆ ಎಲ್ಲಿದೆಯಲ್ಲ ಅದ್ರ ಎದುರುಗಡೆನೇ ಬಂದು ಆಪೋಸಿಟ್ ಕರೆಕ್ಟಾಗಿ ನಿಂತ್ಬಿಡ್ತಿತ್ತು ಕ್ಯಾಬ್ ಅವಳದು. ಸೊ ಇವನು ಯೋಚನೆ ಮಾಡ್ತಾನೆ, ಯಾಕೆ ನಾವು ಎಷ್ಟು ಜಾಗ ಇದ್ರೂ ದಿನ ತಗೊಂಡು ನಮ್ಮ ಮನೆ ಎದುರಿಗೆ ನಿಲ್ಲಿಸ್ತಾರೆ ಕ್ಯಾಬ್ನ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ದಿನ ನೋಡ್ತಾ ಇರ್ತಾನೆ. ಬರುತ್ತೆ ಕ್ಯಾಬ್ ಬರುತ್ತೆ, ಇವನು 10 ನಿಮಿಷ ಆದಮೇಲೆ ಬರುತ್ತೆ. ಇವನು ಬಂದಮೇಲೆ 10 ನಿಮಿಷ ಆದಮೇಲೆ ಕ್ಯಾಬ್ ಬರುತ್ತೆ. ಅಲ್ಲಿ ಏನೇನಾಗುತ್ತೆ ಎಲ್ಲ ನೋಡ್ತಾ ಇರ್ತಾನೆ. ಇನ್ನು ಬಾಲ್ಕನಿ ಇರುತ್ತೆ ಒಂದು ಅಂದರೆ ಇವೊಂದೊಂದು ಮನೆ ಅಂದರೆ ಒಂದು 4th ಫ್ಲೋರಲ್ಲಿ ಇರುತ್ತೆ ಅವನು. ಓಕೆನಾ, ಒಂದು ಬಾಲ್ಕನಿ ಇದೆ ಅವನ ರೂಮಿಂದ. ಅಲ್ಲಿ ನೋಡ್ತಾ ಇರ್ತಾನೆ. ಸೊ ಹಿಂಗೆ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ದಿವಸ ಏನಾಗುತ್ತೆ ಅಂದರೆ ಆ ಹುಡುಗಿ ಅವನು ನೈಟ್ ಅವನು ಬಂದು 1 ಗಂಟೆಗೆ ಈಗ ಬಂದ ಅಂದ್ರೂ ಒಂದು ಮಲ್ಗ ತಕ್ಷಣ ಯಾರಿಗಾಗಲಿ, ನಮಗಾಗಲಿ, ಕೆಲವರಿಗೆ ಏನಂತ ಗೊತ್ತಿಲ್ಲ, ಕೆಲವರಿಗೆ ಏನಾಗುತ್ತೆ ಬಂದ ತಕ್ಷಣ ನಿದ್ದೆ ಮಾಡೋಕ್ಕಲ್ಲ, ಫೋನ್ ನೋಡ್ಕೊಂತ ಏನು ಮಾಡ್ತೀವಿ ಅಂದರೆ ಏನೇನು ಡ್ಯೂಟಿ ಮುಗಿಸ್ಕೊಂಬಂದು ಬಂದರೆ ಈಗ ರೀಲ್ಸ್ ನೋಡೋ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ನೋಡ್ತಾನೆ ಇರ್ತೀವಿ, ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಸೊ ಹಂಗೆ ಅವನು ಏನು ಮಾಡ್ತಾಯಿರ್ತಾನೆ, ಸ್ಕ್ರೋಲ್ ಮಾಡ್ತಾನೆ ಇರ್ತಾನೆ, ನೋಡ್ತಾನೆ ಇರ್ತಾನೆ. ಪಕ್ಕದ ಮನೆಯಲ್ಲಿ ಆ ಟೈಮಲ್ಲಿ ಬರ್ಡೇ ಪಾರ್ಟಿ ಆಗ್ತಿತ್ತು. ತುಂಬ ಕಿರ್ಚಾಡೋದು, ತುಂಬ ಹಾಡು ಹಾಕ್ಕೊಂಡು ಕುಣಿಯೋದೆಲ್ಲ ಮಾಡ್ತಿರ್ತಾನೆ. ನಿಮಗೆ ಡಿಸ್ಟರ್ಬ್ ಆಗುತ್ತೆ, ನಿದ್ದೆನೇ ಬರೋಲ್ಲ. ನಿದ್ದೆ ಮಾಡೋ ಟ್ರೈ ಮಾಡ್ತಾನೆ. ಆ ಟೈಮಲ್ಲೂ ನಿದ್ದೆನೇ ಬರೋಲ್ಲ ಅವನಿಗೆ. ಅವಾಗ ಏನು ಮಾಡ್ತಾನೆ, ಆಯ್ತು ಬಿಡು ಅಥವಾ ಹೊರಗೆ ಹೋಗೋಣ, ಬಾಲ್ಕನಿ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ, ಬಾಲ್ಕನಿ ಹತ್ರ ಹೋಗಿ ನಿಂತ್ಕೊತಾನೆ. ಆ ಟೈಮಲ್ಲಿ ಆ ಹುಡುಗಿ ಕೆಲವೊಂದು ಟೈಮಲ್ಲಿ ಸೇಮ್ ಟೈಮ್ ಬರ್ತಿರ್ಲಿಲ್ಲ. ಅವಳು ಒಂದು 10 ನಿಮಿಷ ಲೇಟಾಗಿ ಬಂದರೆ ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಡ್ತಿತ್ತು ಕ್ಯಾಬು. ಇವನು ಕ್ಯಾಬ್ ಬಂದಮೇಲೆ ಒಂದು 3/4 ಗಂಟೆ ಲೇಟಾಗಿ ಬರ್ತಾಯಿತ್ತು. ಹೀಗೆ ಬರ್ತಾಯಿತ್ತು ಅವ್ನು ಕ್ಯಾಬ್ ಅವಳು. ಇವನೇನು ಮಾಡ್ತಾನೆ, ನೋಡ್ತಾ ಇರ್ತಾನೆ, ಇನ್ನೇ ಬರಲಿಲ್ಲ ಕ್ಯಾಬು ಅಂತ ನೋಡ್ತಾ ಅಷ್ಟೊತ್ತಿಗೆ ಆ ಕ್ಯಾಬ್ ಬರುತ್ತೆ. ಕ್ಯಾಬ್ ಬಂದು ಆ ಹುಡುಗಿ ಹಿಡ್ಕೊಂಡು ಸೀದಾ ನಡ್ಕೊಂಡು ಅವಳ ಮನೆ ಏನಿದೆ ಅಲ್ಲಿ ಹೋಗ್ತಾಳೆ. ಅಷ್ಟು ನೋಡಿರ್ತಾನೆ ಆ ನೈಟು ಏನೇನೋ ಮಾಡಿ ಮತ್ತೆ ಒಳಗೂ ಮಲ್ಕೊತಾನೆ. ಹೋಗ್ಬಿಟ್ಟು ಮಲ್ಕೊತಾನೆ. ಅಲ್ಲಿ
ರಾತ್ರಿ ಒಂದು ಮನೆಗೆ ಕನಸು ಬೀಳುತ್ತೆ. ಏನಂತ, ಆ ಹುಡುಗಿ ಒಂದು ಸೂಸೈಡ್ ಮಾಡ್ಕೊಂಡಿರೋ ಥರ, ಆ್ಯಂಡ್ ಈ ಪೊಲೀಸ್ ಜೀಪ್ ಎಲ್ಲ ಬಂದಿದ್ರು ಅವ್ರ ಮನೆ ಮುಂದೆ ನಿಂತಿರೋ ಥರ ಕನಸು ಬೀಳುತ್ತೆ. ತುಂಬ ಡಿಸ್ಟರ್ಬ್ ಆಗ್ತಾನೆ ಅವನು. ಮಧ್ಯರಾತ್ರಿ ನೀರು ಕುಡಿತಾನೆ, ಮತ್ತೆ ಮಲ್ಕೊತಾನೆ. ಕರೆಕ್ಟಾಗಿ ನಿದ್ದೆನೂ ಆಗಿರಲ್ಲ ಅವನಿಗೆ ಇನ್ನು. ಸೊ ಬೆಳಿಗ್ಗೆ ಆಯಿತು, ಎಚ್ಚರಿಕೆ ಆಯಿತು, ಮಕ್ಕ ಎಲ್ಲ ತೊಳ್ಕೊಂಡು ತುಂಬ ಜನಗಳು ಮಾತಾಡೋದು ಕೇಳಿಸ್ತಾ ಇದೆ ರೋಡ್ ಬದಿಲಿ. ಏನಾಯ್ತಪ್ಪ ಅಂತ ಬಾಲ್ಕನಿ ಬಂದು ನೋಡ್ತಾನೆ. ಒಂದು ದೊಡ್ಡ ಬಿಗ್ ಶಾಪ್ಗೆ ಒಂದು ಗಾಡಿ ಇರುತ್ತೆ. ಸೊ ಸ್ನೇಹಿತರೆ, ಏನಾಗಿರುತ್ತೆ ಅಲ್ಲಿ ಅಂದರೆ, ಏನು ಥಿಂಕ್ ಮಾಡ್ಕೊಂಡಿರ್ಬೋದು ಹೇಳಿ. ಸೊ ಏನಾಗಿರುತ್ತೆ ಅಲ್ಲಿ ಅಂದರೆ, ಅವನ ಕನಸಲ್ಲಿ ಏನಾಗಿತ್ತಲ್ಲ, ಮಾರನೇ ದಿವಸ ಬೆಳಗ್ಗೆ ಅದೇ ಅವನಿಗೆ ಕಣ್ಣೆದುರಿಗೆ ಕಾಣಿಸ್ಕೊಂಡಿದ್ದು. ಸೊ ಅವನ ಕನಸಲ್ಲಿ ಏನು ಆಂಬುಲೆನ್ಸ್ ಬಂದು ನಿಂತಿರೋದಾಗಿರ್ಬೋದು, ಸೂಸೈಡ್ ಮಾಡ್ಕೊಂಡಿರೋದಾಗಿರ್ಬೋದು, ಪೊಲೀಸ್ ಜೀಪೆಲ್ಲ ಬಂದು ನಿಂತಿರೋದಾಗಿರ್ಬೋದು, ಸೇಮ್ ಬೆಳಿಗ್ಗೆ ಅದೇ ಥರ ಆಗಿದೆ ಅಲ್ಲಿ. ಇವನು ಹೆಂಗೆ ಆ ವಿಷಯ ಗೊತ್ತಾಯಿತು ಅಂದರೆ, ಮತ್ತೆ ಅವನು ಪಕ್ಕದಲ್ಲಿ ಪಾರ್ಟಿ ಮಾಡ್ತಿರಲ್ಲ, ಅವನ ಮನೆ ಪಕ್ಕದಲ್ಲೇ ಒಂದು ರೂಮ್ ಇರುತ್ತಲ್ಲ, ಅಲ್ಲೇ ಕೇಳ್ತಾನೆ ಏನಾಯಿತು ನೈಟು. ಅವರು ನೋಡಿರ್ತಾರೆ ಆ ಟೈಮಲ್ಲಿ, ಯಾಕಂದ್ರೆ ಅದು ಬಾಲ್ಕನಿಲೇ ಮಾಡ್ತಾಯಿದ್ದಿದ್ದವರು. ಅದು ಜನ ಬಂದಿರ್ತಾರೆ, ನೋಡಿರ್ತಾರಲ್ಲ. ಅಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಸರ್, ಹಿಂಗೆ ನಿನ್ನೆ ಹುಡುಗಿ ಇಳ್ಕೊಂಡು ಹೋಗ್ತಿಲ್ಲಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳಂತೆ. ಯಾಕೆ, ಏನು ವಿಷಯ ಅಂತ ಕೇಳ್ದಂತೆ ಅವ್ರ ಹತ್ರ. ಸರ್ ಏನಂತ ನನಗೂ ಗೊತ್ತಿಲ್ಲ, ವಿಷಯ ಏನಂತ ಗೊತ್ತಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಗೊತ್ತಾಗೋದು ಸರ್ ಅಂತ. ಸೊ ಅವ್ರು ಹೇಳ್ತಾನೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀವು ಹತ್ರ ಹೇಳ್ತಾನಂತೆ ಸುರೇಶ್ ಹತ್ರ. ಓ ಹೌದಾ ಅಂತ. ಅವನಿಗೆ ಅವತ್ತಿನ ದಿವಸ ಏನು ಮಾಡಬೇಕು, ಅವನಿಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಫುಲ್ ಒಂಥರ ಮೈ ರೋಮಲ್ಲೇ ನಿಂತ್ಬಿಟ್ಟಿದ್ದಾನೆ ಪಾಪ. ಆಮೇಲೆ ಅವನು ಹಂಗೆ ಆಯಿತು ಏನಂತ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಏನಾದ್ರು ಮಾಡಿಕೊಂಡು ಅವತ್ತು ಡ್ಯೂಟಿಗೆ ರಜೆ ಹಾಕ್ತಾನೆ ಅವನು. ಯಾಕಂದರೆ ಆ ಆಂಬುಲೆನ್ಸು ಅದೆಲ್ಲ ಇನ್ಸಿಡೆಂಟ್ ನೋಡಿರ್ತಾನಲ್ಲ. ಬಟ್ ಕನ್ಸಲ್ಲಿ ಬಂದಿದ್ದು ಅದೇ, ರಿಯಲಾಗಿ ಆಗಿದ್ದು ನಡೆದಿದ್ದು ಅದೇ ಅಂತ ಹೇಳಿದ್ ಅಂದರೆ ಅವನಿಗೆ ಹೆಂಗಾಗಿರುತ್ತೆ. ಸೊ ನಾನು ನಿಮಗೆ ಒಂದು ಶಾಂಪಲ್ ಕೊಡ್ತೀನಿ. ನಾನು ಇವಾಗ ನಮ್ಮ ಕನಸಲ್ಲಿ ಏನೋ ಒಂದು ಬಂದಿರುತ್ತೆ, ಅದೊಂದು ಏನೋ ಒಂದು ದೃಶ್ಯ ಬಂದಿರುತ್ತೆ ಅಲ್ವಾ, ಅದೇ ಮಾರನೇ ದಿವಸ ನಮ್ಮ ಕಣ್ಣೆದ್ರಿಗೆ ಅದೇ ಥರ ಆಯಿತು ಅಂದರೆ ನಮಗೆ ಮೈಂಡೇ ಓಡಲ್ಲ ಅಲ್ವಾ. ಅದೇ ಥರ ಇವನಿಗೂ ಆಗಿದೆ. ಇವನೇನು ಮಾಡ್ತಾನೆ, ಆಯಿತು ಆಫೀಸ್ಗೆ ಹೋಗ್ತಾನೆ. ಆಮೇಲೆ 3 ತಿಂಗಳು ಒಂದು ಸರಿ ಅವನಿಗೆ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಮಾರನೇ ದಿವಸ ಆಫೀಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು 3 ಮಂತ್ಸ್ 4 ಮಂತ್ಸ್ ಹಿಂಗೆ ಸೈಲೆಂಟ್ ಇರುತ್ತೆ, ಏನೂ ಇಲ್ಲ. ಆ ಬಿಲ್ಡಿಂಗ್ ಓನರ್ ಇತ್ತು, ಸೂಸೈಡ್ ಮಾಡ್ಕೊಂಡಲ್ಲ ಹೆಂಗಸು, ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಲ್ಲ, ಆ ಬಿಲ್ಡಿಂಗ್ ಓನರ್ ಏನು ಮಾಡ್ತಾನೆ, ಇದನ್ನು ಬಿಲ್ಡಿಂಗ್ನ ಬೇರೆ ಓನರಿಗೆ ಸೇಲ್ ಮಾಡಿಬಿಡ್ತಾನೆ. ಬೇರೆ ಒಂದು ಪರ್ಸನಿಗೆ ಸೇಲ್ ಮಾಡ್ಕೊಂಡ್ಬಿಟ್ಟು ಅವನು ಹೋಗ್ತಾನೆ. ಈಗ ಹೊಸದಾಗಿ ಏನು ಮಾಡ್ತಾರೆ ಅಂದರೆ, ಅವರು ಹೊಸ ಓನರ್ ತೊಗೊಂಡಲ್ಲ, ಅವನು ಆ ಬಿಲ್ಡಿಂಗ್ನೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾನೆ. ಬೇರೆ ಅವನಿಗೆ ಯಾವ ಥರ ಪ್ಯಾಟರ್ನ್ ಬೇಕು ಆ ಮನೆ ಆ ಥರ ಕಟ್ತಾನೆ. ಓಕೆನಾ. ಬಟ್ ಮೊದಲಿದ್ದ ಮನೇಲಿ ಆ ಸಜ್ಜೆ ಮಾತ್ರ ಇರ್ತಿತ್ತು. ಬಟ್ ಅಲ್ಲಿ ಇನ್ನೂ ಏನು ಕಬ್ಬಣ ಆಗಿರ್ಬೋದು, ಬದಿಲಿ ಏನೋ ಒಂದು ಸೇಫ್ಟಿಗೋಸ್ಕರ ಏನೂ ಹಾಕಿರಲಿಲ್ಲ. ಇವಾಗ ಫುಲ್ ಇಂಪ್ರೂವ್ ಮಾಡಿಬಿಟ್ಟು ಇನ್ನೂ ಫುಲ್ ಕ್ಲೀನಾಗಿ ಕಟ್ಟಿರ್ತಾನೆ ಅವನು, ಡೆಮಾಲಿಷ್ ಮಾಡಿಬಿಟ್ಟು. ಸೊ ಇವನಿಗೆ ಸುರೇಶ್ ಅವನಿಗೆ ಅವನು 3 ಮಂತ್ಸ್ ಹಿಂಗೆ ಸೈಲೆಂಟ್ ಆಗಿರುತ್ತೆ. ಇದ್ದಕ್ಕಿದ್ದಂಗೆ ಇವನ್ ಕ್ಯಾಬ್ ಬಂದು ಒಂದು ಅರ್ಧ ಗಂಟೆ ಆದಮೇಲೆ ಆ ಹುಡುಗಿ ಕ್ಯಾಬ್ ಬರೋ ಟೈಮಲ್ಲೇ ಈ ಊರಲ್ಲಿ ಆ ಏರಿಯಾದಲ್ಲಿ ಇದ್ದಿದ್ದೆಲ್ಲ ನಾಯಿಯೆಲ್ಲ ಏನು ಮಾಡ್ತಾವೆ ಅಂತ ಕಿರ್ಚಾಡ್ಕೊಂಡು ಆ ಗಾಡಿ ಅಲ್ಲಿಂದ ಆ ನಾಯಿಗಳು ಎಲ್ಲಿದ್ದೇವಲ್ಲ ಅಲ್ಲಿಂದ ಕಿರ್ಚಾಡ್ಕೊಂಡು ಬಂದು ಆ ಗಾಡಿ ಎಲ್ಲಿ ನಿಲ್ತಿತ್ತು ನೋಡಿ ಅವಳು ಕ್ಯಾಬು, ಅಲ್ಲೇ ಆ ನಾಯಿಗಳು ಬೊಗಳ್ಕೊಂಡು ಅವಳು ಗೇಟ್ ತನಕನೂ, ಆ ಮನೆ ಗೇಟ್ ತನಕನೂ ಬೊಗಳ್ಕೊಂಡು ಹೋಗೋದು ಮಾಡ್ತಿತ್ತಂತೆ. ಸೊ ಹಿಂಗೇನು ಮಾಡಿದ್ರು, ಇದ್ದಕ್ಕಿದ್ದಂಗೆ ಒಂದೊಂದು ಟೈಮಲ್ಲಿ ಆ ಏರಿಯಾ ಏನಿದೆ ಆ ರೋಡ್ ಸುತ್ತ ಬೊಗಳ್ಕೊಂಡು ಹೋಗೋದು, ತುಂಬ ಕಿರ್ಚಾಡೋದು ನಾಯಿಗಳು ಏನೋ ಮಾಡ್ತಿತ್ತು. ಆಮೇಲೆ ಏನಾಯ್ತಪ್ಪ ಅಂದರೆ ಇದು ಬೊಗಳ್ಕೊಂಡು ಹೋಗ್ತಾಯಿತ್ತು. ಓಕೆನಾ. ಬೊಗಳ್ಕೊಂಡು ಹೋಗ್ತಾ ಇರೋದು. ಸೊ ಅವನು ಆ ಹುಡುಗ ಏನು ಮಾಡ್ತಾನೆ ಅಂದರೆ
ಅವನಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಆ ಟೈಮಲ್ಲಿ ಸುರೇಶ್ ಏನು ಮಾಡ್ತಾನೆ ಅಂದರೆ ಅವನು ಅಲ್ಲಿಂದ ಮನೆ ಚೇಂಜ್ ಮಾಡಿಬಿಡ್ತಾನೆ. ಅವ್ನ ಫ್ಯಾಮಿಲಿ ಅಲ್ಲಿ ಅಂದರೆ ಒಂದು ಅಕ್ಕ ಅಣ್ಣ ಎಲ್ಲ ಇರೋ ಟೈಮ್ ಅಂತ ಅವ್ರ ಅಣ್ಣ ಒಬ್ಬರು ಇರ್ತಾರೆ, ಅವ್ನ ಮದುವೆ ಆಗಿರುತ್ತೆ. ಬಟ್ ಅವ್ರ ಮನೆಗೂ ಅವ್ನು ಹೇಳ್ತಾನೆ ವಿಷಯ, ಅಣ್ಣ ಹೀಗಾಗ್ಬಿಟ್ಟಿದೆ ಇಲ್ಲಿ, ನನಗೆ ಇರೋಕ್ಕೆ ತುಂಬ ಹೆದರಿಕೆ ಆಗುತ್ತೆ, ನಾನು ಅಲ್ಲೇ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ನ ಮನೆ ಚೇಂಜ್ ಮಾಡಿಬಿಡ್ತಾನೆ. ಸೊ ಗೈಸ್, ಏನಂದರೆ ಇವಾಗಲೂ ಇದು ಆಗಿರೋ ಘಟನೆ ಎಲ್ಲ ಅಂದರೆ KR ಪುರಮಲ್ಲಿ, ಬೆಂಗಳೂರಿನ KR ಪುರಮಲ್ಲಿ ಆಗಿರುವಂಥ ಘಟನೆ ಇದು. ಓಕೆನಾ. ಇವಾಗಲೂ ಅಲ್ಲಿಯ ಜನರು, ಇದರಲ್ಲಿ ಆ ಏರಿಯಾದಲ್ಲಿ ಯಾರ್ಯಾರು ಇದ್ದಾರಲ್ಲ ಅಲ್ಲಿ ಲೋಕಲ್ಸ್, ಅವ್ರು ಹೇಳ್ತಾರಂತೆ ಏನಂತ, ಅದು ಮನೆ ಡೆಮಾಲಿಷ್ ಮಾಡಿದ್ದಕ್ಕೆ ಈಗ ಊರು ತುಂಬ ತಿರುಗ್ತಾ ಇದೆ, ಅದಕ್ಕೆ ನಾಯಿಗಳು ಬೊಗಳ್ಸ್ಕೊಂಡು ಹೋಗ್ತಾ ಇದೆ. ಆವಾಗ ಮನೆ ಡೆಮಾಲಿಷ್ ಆಗೋಕ್ಕಿಂತ ಮುಂಚೆ ಅವಳು ಎಲ್ಲಿ ಕರೆಕ್ಟಾಗಿ ಹೋಗ್ತಿಲ್ಲ, ಅವಳ ಬೆನ್ನ ಹಿಂದೆನೇ ಆ ನಾಯಿಗಳು ಹೋಗ್ತಿತ್ತು, ಆ ಮನೆ ಒಳಗೆ ಹೋಗ್ಬಿಡ್ತಿದ್ಲು, ಅಲ್ಲಿ ಸೈಲೆಂಟ್ ಆಗ್ಬಿಡ್ತಿದ್ದು ನಾಯಿಗಳೆಲ್ಲ. ಇವಾಗ ಆ ಮನೆ ಡೆಮಾಲಿಷ್ ಮಾಡಾಯಿತು, ಎಲ್ಲ ಸುತ್ತರಿದ್ದಾವೆ. ಇವಾಗಲೂ ಅದೇ ಟೈಮ್ ನೈಟಲ್ಲಿ 1:10, 1:30, 1:45 ಇಷ್ಟೊತ್ತಿಗೆ ಒಟ್ಟು 2 ಗಂಟೆ ಒಳಗೆ ಆ KR ಪುರಂ ಆ ಜಾಗ ನಾನು ಎಲ್ಲಂತ ಹೇಳಲ್ಲ. ಸೊ ಅವನು ಹೇಳಿದಾನೆ ಇಲ್ಲಂತ ಹೇಳಬೇಡ, ಸರಿಯಾಗಲ್ಲ ಅದು ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಸೊ ಅದಕ್ಕೆ ಗಾಯ್ತು ಅವನ ಮಾತಿಗೋಸ್ಕರ ನಾನು ಯಾವ KR ಪುರಂ ಯಾವ ಏರಿಯಾ ಅಂತ ಹೇಳ್ತಾ ಇಲ್ಲ. ಇವಾಗಲೂ ಆ ಟೈಮಲ್ಲಿ ಅಲ್ಲಿ ಇದೇ ಥರ ಆಗ್ತಿರೋದಕ್ಕೆ. ಸೊ ನನಗೆ ಅವ್ನು ಹೇಳಿದಾಗ ನನಗೂ ಮೈ ರೋಮೆಲ್ಲ ಎದ್ದು ನಿಂತ್ಬಿಟ್ಟಿತ್ತು. ಸೊ ಗೈಸ್, ಇಷ್ಟೇ ಹೇಳೋಕ್ಕಿದ್ದಿದೆ ಕತೆ. ಇದು ನಿಜವಾಗ್ಲೂ ಆಗಿರೋಂಥ ಘಟನೆ. ಅವನ ಹತ್ರ ಸುರೇಶ್ ನನ್ನ ಫ್ರೆಂಡು ಕಾಂಟ್ಯಾಕ್ಟ್ ಮಾಡಿ ಹೇಳ್ದ. ಸೊ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ. ಸೊ ಅದನ್ನು ನೋಡ್ಬಿಟ್ಟು ಇವತ್ತು ಹೇಳಿದೆ, ನನ್ನ ಲೈಫಲ್ಲಿ ಹಿಂಗೆ ಆಗಿದೆ ಮಚ್ಚ, ಹಿಂಗೆ ಆಗಿದೆ, ಅದನ್ನು ನಿನ್ನ ಯೂಟ್ಯೂಬ್ನಲ್ಲಿ ಹೇಳ್ಬಿಡು ಅಂತ. ಸೊ ಗೈಸ್, ಅದೇ ಹೇಳ್ತಿರೋದು, ಇವಾಗ ಇಷ್ಟು ಕತೆ ಆಗಿದೆ. ಸೊ ಎಲ್ಲರೂ ಹುಷಾರಾಗಿರಿ. ಕೆಲವರಿಗೆ ದೇವರು ಎಷ್ಟು ನಿಜವಾಗ್ಲಿದೆಯೋ ದೆವ್ವನೂ ಅಷ್ಟೇ ನಿಜವಾಗ್ಲಿದೆ. ಓಕೆನಾ. ನಾನು ಕಂಡಿರೋಂಥ ವಿಷಯಗಳಿದೆ. ನೆಕ್ಸ್ಟ್ ಹೋಗ್ತಾ ನಾನು ಅದನ್ನು ಹೇಳ್ತೀನಿ. ನನಗಾಗಿರೋಂಥ ಎಕ್ಸ್ಪೀರಿಯನ್ಸನ್ನು ನನ್ನಿಂದ ಇಡಬೇಕಂದ್ರೆ ನೀವು ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಲೈಫಲ್ಲಿ ಏನಾಗಿತ್ತು ಅಂತ ನಿಮಗೆ ಮುಂದೆ ವೀಡಿಯೋಲಿ ಹೇಳ್ತೀನಿ. ಸೊ ಇಷ್ಟೇ ವಿಷಯ ಹಾಕಿದ್ದು. ಸೊ ಬಾಯ್.